ಬಾಯಿ ನೋಡಿ ಸರಿಯಾಗಿ ಕೇಳ್ತೀಯ ನೀನು. ಸ್ವಲ್ಪ ಇರ್ಬೇಕು ಬಾಯಿ ಮುಚ್ಕೊಂಡು. ನಾನು ನ್ಯಾಚುರಲ್ ಬ್ಯೂಟಿ. ನೀವೇ ಯೋಚನೆ ಮಾಡಿ, ನಾನು ಚಿಕ್ಕ ವಯಸ್ಸಿಂದ ನಿಮ್ಮನ್ನ ನೋಡ್ಕೊಂಡು ಬಂದಿದ್ದೀನಿ. ನಿಮ್ಗಿನ ಎಷ್ಟು ವಯಸ್ಸಾಗಿರ್ಬೇಕು. ನೀವೇ ತಾನು ಎತ್ತಿರೋದು ನನ್ನ. ನಾನು ಎತ್ತಿದ್ರೆ ನಾನು ಡ್ರೈ ಆಗೈತಿ. ಯಾವನೇ ಗೊತ್ತು. ನನ್ನ ಕೈಲಿರೋ ತನಕ ಪಿಂಕ್ ಆಗಿದೆ. ಡಬಲ್ ಚಿನ್ ಕಾಣಿಸ್ಬಾರ್ದು. ಹಿಂಗ್ ಅಂದಿದ ತಕ್ಷಣ ಫುಲ್ ಜಾ ಲೈನ್ ಕಾಣಿಸ್ಬೇಕು. ಚಿನ್ನು ಯಾಕೆ ಚಿನ್ನು ನಿಮ್ಮಮ್ಮ ಊಟ ಆಗ್ತಿಲ್ವೇನೆ ಅನ್ನೋ ರೇಂಜಿಗೆ ಇತ್ತು. ಗೈಸ್, ನಮ್ಮಮ್ಮ ಮತ್ತೆ ನನ್ನ ತಮ್ಮ ಜಗಳ ಆಡ್ತಿದ್ದಾರೆ ಗೈಸ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನೋಡಿ ಗೈಸ್, ನೋಡಿ ಗೈಸ್, ನಮ್ಮಮ್ಮ ನನ್ನ ತಮ್ಮಂಗೆ ಬೈತಿದ್ದಾರೆ ಗೈಸ್. ನನ್ನ ಬಾಯಿ ನೋಡಿ ಸರಿಯಾಗಿ ಕೇಳ್ತೀಯ. ಅಮ್ಮ, ನಂದು ಸೈಡಿಗೆ ಹಾಕೊಳ್ಳೋ ಬ್ಯಾಗ್ ಅಲ್ಲಮ್ಮ, ಅಲ್ಲಿಲ್ಲ ಮಾ, ಅಲ್ಲಿಲ್ಲ ಕಣಮ್ಮ. ಏನ್ ಹೇಳಿ? ನಾನು ನಿನ್ಗೆ ಏನು ಹೇಳಿದೆ ಚಿಂಟು? ನೋಡಿ ಗೈಸ್, ನಮ್ಮಮ್ಮ ಬೈತವ್ರೆ. ಚಿಂಟು ಯಾರು ಮಾತಾಡ್ಸಿರೋದು? ನನ್ನ ತಮ್ಮ ನನ್ನ ಬ್ಲಾಗಲ್ಲಿ ಬರ್ತಿದ್ದಾನೆ ಗೈಸ್. ನೀನು ಸ್ವಲ್ಪ ಇರ್ಬೇಕು ಬಾಯಿ ಮುಚ್ಕೊಂಡು. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಯಾರು ಹೇಳಿದ್ಮೇಲೆ ಅವ್ರು ಎದ್ದು ಬರೋ ತನಕನು ನೀನು ಒಳ್ಳೆ ದುರಾಂಕಾರ ಹೇಳ್ದಂಗೆ ಆಡಿದ್ರೆ. ಯಾರು? ನಾನಾ? ನೀನೇ. ನಾನೇನ್ ಮಾಡಿದೆ? ಅವ್ರು ಬರ್ತಿರೋ ನಿಮಿಷ ಇರುವಂತ ತಾನೆ ಅಷ್ಟೊತ್ತು ಎಷ್ಟು ಮಾತಾಡ್ತಾನ. ಏನ ರೂಮಿಂದ ಆಚೆ? ಓ, ಬತ್ತಿದ್ದ ನಿಮ್ಮ ಮಗ ಮಕ್ಕ ನೋಡಿ. ಇಲ್ಲ, ಏ ಹೋಗಮ್ಮ. ಅವನು ತಂದ್ಕೊಟ್ಬಿಟ್ರೆ ಅವನ ಕಾಲಕ್ಕೆ ಬೀಳ್ತೀನಿ ನಾನು. ಅವನೇನಾದ್ರು ತಂದ್ಬಿಟ್ರೆ ಅವನ ಕಾಲಕ್ಕೆ ಬೀಳ್ತೀನಿ ಗೈಸ್ ನಾನು ನಿಮ್ಮ ಮುಂದೆನೆ. ಅಯ್ಯೋ ಗೈಸ್, ಅಪ್ಪಚ್ಚಿ ಆಗ್ಬಿಟ್ಟೆ ಗೈಸ್. ಡೋರಲ್ಲಿ ಇಡಿಸ್ಲಿಲ್ಲ ಅಂತಮ್ಮ. ನಮ್ಮ ಅಮ್ಮನ ಕೂದಲು ನೋಡಿ ಗೈಸ್. ಇನ್ನೇನು ಹಾಕ್ತೀವಿ, ಯೋಚನೆ ಮಾಡಿ. ಏನಾಗ್ತೀಯ ನೀನು? ಹೋಗ ಆಚೆಗೆ. ಜುಟ್ಟು ತಲೆನೋಯ್ತ, ಸಿಟ್ಟು ಬರ್ಸೋಣ ನನಗೆ. ಹೋಗೋ ಜುಟ್ಟು ಸಮ, ಹೋಗ ಆಚೆಗೆ. ಜುಟ್ಟು ಸಮ ಸರ ಹಾಕೋಗಿ ಫಸ್ಟ್. ಇದಕ್ಕೆ ಯಾವುದು? ಇದೆ ಅನ್ಸುತ್ತೆ. ಎಸ್, ಬ್ರೌನ್. ನೋಡಿ ಗೈಸ್, ನಮ್ಮ ಅಮ್ಮನ ಜುಟ್ಟು ಮಾಡ್ರನ್ ಲೇಡಿ. ನಾನು ಮುಂದೆ ಹೋಗಿರ್ತೇನೆ ಗೈಸ್. ನನ್ನ ತಮ್ಮ ಪ್ರೋಟೀನ್ ತಗೊತಿದ್ದಾನೆ ಗೈಸ್. ಆಂಟಿ, ನನ್ನ ತಮ್ಮ ಬರೀ ಪ್ರೋಟೀನ್ ತಿನ್ನೋದು. ಈಗಲೇ ಹೇಳಿದ್ದೀನಿ ಆಂಟಿ ತಂದ್ಕೊಡಿ ಆಂಟಿ. ನಾನು ಹೇಳಲಿಲ್ಲ, ಅವ್ನು ತಂದ್ಕೊಟ್ಬಿಟ್ರೆ ಅವನ ಕಾಲಿಗೆ ಬೀಳ್ತೀನಿ ನಾನು. ಹೋಗಿ ಆಂಟಿ, ಹಂಗೆ ಹೋಗ್ತೀರಿ ಅಮ್ಮ. ನಾನು ಹೋಗಿರ್ತೀನಿ ಕಡ. ಸೊ ಕಮ್, ಲೆಟ್ಸ್ ಗೋ ಗೈಸ್. ನಾನು ಹೊಸ ಗಾಡಿ ತಗೊಂಡೆ ಗೈಸ್. ಪೆಟ್ರೋಲ್ ಉಳಿಸೋ ಜಾಗದಲ್ಲಿ ಕರೆಂಟ್ ಗಾಡಿ ತೊಗೊಂಡಿದ್ದೀನಿ ಗೈಸ್. ಹಿಂಗೆ ಈ ರೇಂಜಿಗೆ ಡಿಚ್ ಮಾಡ್ಬಿಟ್ಟು ಇಬ್ಬರು ಹೆಂಗೆ ಕೂತಿದ್ದೀರಾ ನೋಡಿ ಗೈಸ್. ಇವ್ರು ಆಗಲೇ ಸ್ಟಾರ್ಟ್ ಮಾಡ್ಕೊಬಿಟ್ಟವ್ರೆ. ಇವ್ರು ಇನ್ನು ಟಚಪ್ಪು, ಸ್ಟಾರ್ಟಿಂಗ್ ಟಚಪ್ಪು. ವೆರಿ ಲೈಟ್ ಮೇಕಪ್. ನನಗೆ ವಿಷಯನೇ ಗೊತ್ತಿಲ್ಲ, ಸುಮ್ಮನೆ ಆಚೆ ಕಡೆ ಸೋಫಾ ಮೇಲೆ ಮಲಗಿದ್ದೀನಿ. ಒಂದು ವ್ಯಾಕ್ಸ್ ಮಾಡಬೇಕಾದ್ರೂ ಅಷ್ಟೇ 100 ಕಡೆ ರಕ್ತ ಬರ್ಸಿರ್ತಾರೆ. ಹೌದಾ? ನಿಮಿಷ. ನಿಮಗೆ ಕುಯ್ ಅಂತ ಐತಲ್ಲ ಕಣ್ಣು. ಇನ್ನು ನಾನು ಕೂತ್ಕೊಬಿಟ್ರೆ ಅಷ್ಟೇ. ಈ ಹುಡುಗರು ಸೈಡಲ್ಲಿ ಎರ್ಸಲ್ವ ಬೇಕು ಅಂತ ಹಂಗೆ ಎರ್ದು ಬಿಡುತ್ತೆ ನಮ್ಮಮ್ಮ.
ಕುತ್ಕೊಳ್ಳೋ ಐಬ್ರೋಸ್ ಮಾಡಿಸ್ಕೊಳ್ಳೋದು ನಿಜ. ಹೌದಾ? ಮಾಡಿಸ್ತಾನೆ ಇಲ್ಲ, ಅವಳು ಮಾಡ್ಸೋಲ್ಲ, ಪಿಂಕಿನೂ ಮಾಡ್ಸೋಲ್ಲ. ನ್ಯಾಚುರಲ್ ಬ್ಯೂಟಿ. ಆ್ಯಕ್ಚುಲಿ ಅವ್ರಿಗೆ ಜಾಸ್ತಿ ಇದೆ, ಚೆನ್ನಾಗಿ ಬರುತ್ತೆ. ಅದೊಂದು ಡ್ಯೂಟಿ ಅಂತ ಇಬ್ಬರು ಮಾಡಿಸ್ಕೊಂಡಿಲ್ಲ. ನಮ್ದು ಒಂದ್ ಸೈಡ್ ಕಟ್ ಏನಮ್ಮ ಇಟ್ಕೋತೀನಿ ನಾನೇ. ನೀನು ಕೆಳಗೆ ಅಯ್ಯೋ ಆಂಟಿ ಸಾರಿ, ರೇಷ್ಮಕ್ಕ ಏನಾದ್ರು ತಪ್ಪಾದ್ರೆ ನಾನಲ್ಲ. ಏನಮ್ಮ ಈ ಕಡೆಗೆ ಬಾ, ಕುತ್ತಿಗೆ ನೋವು ಅಂದ್ಬಿಡ್ತೈತೆ ಅದು. ನೋಡಿ ಗೈಸ್, ಏನಾದರೂ ನಿಮ್ಮ ಕ್ಲಾಸ್ ಬೇಕು ಅಂದರೆ ಸರಿಯಾಗಿ ಬೈದಾಕ್ಬಿಡ್ತೀನಿ. ಇನ್ಸ್ಟಾಗ್ರಾಮ್ ಐ ಡಿ ಹಾಕ್ತೀನಿ, ಕಾಂಟ್ಯಾಕ್ಟ್. ಏನೇ ನಾನೇನು ಮಾಡಿದೆ? ಮಾತಾಡ್ಬಾರ್ದು ನೀನು ಅಷ್ಟೇ. ನೀವೇನು ಹಾಕ್ತಿದ್ದೀರ ರೇಷ್ಮಕ್ಕ? ಓ ಅದಾ? ಎಲ್ಲ ಆಂಟಿ ಇದ್ದೀರಲ್ಲ ಯಂಗ್ ಲೇಡಿ ಥರ, ಆದರೆ ನಾನು ಸೀರೆ ಹಾಕೊಂತ ನೀವೇ ಒಂದು ಮಗ ಆಯ್ತು 5 ವರ್ಷದ್ದು, 6 ಆಂಟಿ ಅಂತ ಬರೋಕ್ಕೆ. ಮ್ಯಾಮು ದೊಡ್ಡ ಆಂಟಿ, ಮ್ಯಾಮ್ ದೊಡ್ಡ ಆಂಟಿ, ನೀವು ಚಿಕ್ಕ ಆಂಟಿ ಅಷ್ಟೇ. ಆದರೆ ರೇಷ್ಮಕ್ಕ ಅಂತಾಳೆ ಅಷ್ಟೇ. ಚಿಕ್ಕ ವಯಸ್ಸಿಂದ ಅಂದ್ಬಿಟ್ಟಿದ್ದೀನಲ್ಲ, ನೀವೇ ಯೋಚನೆ ಮಾಡಿ, ನಾನು ಚಿಕ್ಕ ವಯಸ್ಸಿಂದ ನಿಮ್ಮನ್ನ ನೋಡ್ಕೊಂಡು ಬಂದಿದ್ದೀನಿ. ನಿಮ್ಗಿನ ಎಷ್ಟು ವಯಸ್ಸಾಗಿರ್ಬೇಕು? ನಾನೆಷ್ಟು ಒಂದು 6 ವರ್ಷ 7 ವರ್ಷದಿಂದ ನೋಡ್ಕೊಬಂದೆ. ಕೆಳಗಡೆ ಪೊಟ್ಟಿಗೆ ಶುರು ಆದಾಗ ಅದೇ ಆಯ್ತಪ್ಪ, ಒಂದು 12 ವರ್ಷನೇ ಅನ್ಕೊಳ್ಳಿ. ಇವಾಗ ನಂಗೆ 22, 10 ವರ್ಷ. ಅಪ್ಪ ದೇವ್ರೆ. ಅಕ್ಕ ನಿಮ್ಮ ಸೀಕ್ರೆಟ್ ಏನು? ಬ್ಯೂಟಿ ಸೀಕ್ರೆಟ್ ಏನಕ್ಕ? ನೋಡಿ ಹೇಳ್ತಲ್ಲ ಅಮ್ಮ, ಸಣ್ಣ ಇದ್ರೆ ಆಂಟಿ ಅಂತ ಕರಿಯಲ್ವಂತೆ. ಹೌದೇನಕ್ಕ? ಡಿಗ್ರಿ ಮುಗಿಸಿ ಕೆಲ್ಸಕ್ಕೆ ಹೋಗ್ತಿದ್ರಿ. ಇದು ಕೌಂಟರ್ ಇನ್ನೂ ಬ್ಲೆಂಡ್ ಮಾಡಿಲ್ವ ಆಂಟಿ? ಫುಲ್ ಸಣ್ಣ. ಅದು ಇದ್ರಲ್ಲಿ ಹೆಂಗೆ ಕಾಣಿಸ್ತಾ? ಡಿಂಪಲ್ ಥರ ಕಾಣಿಸ್ತಾ ಇತ್ತು ಕ್ಯಾಮ್ರಾದಲ್ಲಿ. ಒಂದು SLC ಮುಗಿಸಿದಾಗ ಮದುವೆ ಮಾಡ್ತಿದ್ದು ಸ್ವಲ್ಪ AC ಕಡಿಮೆ ಮಾಡ್ತೀರಾ? ವಿಡಿಯೋ ಆನ್ ಆಗಿದೆ. ಇನ್ನು 3,000 ರೂಪಾಯಿ ಆಕ್ಸಿಡೆಂಟ್ ಆಗಿರೋದು. ಗೈಸ್, ನಮ್ಮ ಅಮ್ಮನ ಹತ್ರ 3,000 ರೂಪಾಯಿ ಈಸ್ಕೊಬಿಟ್ಟು 3 ಲೋಕ ತೋರಿಸ್ತಾರೆ ಗೈಸ್ ನಮ್ಮ ಅಮ್ಮ. ನನಗೆ ಒಳ್ಳೆ ನಿಮ್ದು ಡ್ರೈ ಸ್ಕಿನ್ ಅಪ್ಪ. ತಪ್ಪು ನಂದ? ಹೌದು, ನೀವೇ ತಾನೇ ಎತ್ತಿರೋದು ನನ್ನ. ನಾನು ಎತ್ತಿದ್ರೆ ನಾನು ಡ್ರೈ ಆಗಿರ್ತೀನಿ. ಯಾವನಿಗೆ ಗೊತ್ತು? ನನ್ನ ಕೈಲಿರೋ ತನಕ ಪಿಂಕ್ ಆಗಿದ್ದೆ. ಇವಾಗ ಹೆಂಗಿದ್ದೀನಿ? ಹಸಿರು ಬಣ್ಣ ಎತ್ತ ಮೇಲೆ ಕರ್ ಮಾಡಿ. ನಾನು ಹೇಳಿದ್ ಕೇಳಿಸ್ತಾ? ಡಬಲ್ ಚಿನ್ ಕಾಣಿಸ್ಬಾರ್ದು. ಹಿಂಗ್ ಅಂದಿದ ತಕ್ಷಣ ಫುಲ್ ಜಾ ಲೈನ್ ಕಾಣಿಸ್ಬೇಕು. ಮಾಡಮ್ಮ ಹಂಗೆ. ಚೀಕ್ ಬೋನ್, ಬ್ಯೂಟಿ ಬೋನ್ ಕಾಣಿಸ್ಲಿ ಸ್ವಲ್ಪ. ಇಲ್ಲಿರುತ್ತಲ್ಲ ಆಂಟಿ, ಇದು ಗೊತ್ತಿಲ್ಲ ಪಾಪ. ಮೊದಲು ಹೆಂಗಿತ್ತು ಅಂದ್ರೆ, ಚಿನ್ನು ಯಾಕೆ ಚಿನ್ನು ನಿಮ್ಮಮ್ಮ ಊಟ ಆಗ್ತಿಲ್ವೇನೆ ಅನ್ನೋ ರೇಂಜಿಗೆ ಇತ್ತು. ಓ ಇವಾಗ ನಮ್ಮಮ್ಮ ಚೆನ್ನಾಗಿ ಮಾಡಾಕಿ ಹಾಕಿ ನಾನು ಏನು ಮಾಡ್ತಾ ಇದ್ದೀನಿ? ನೀವು ಹಂಗೆ ಸಾಫ್ಟಾಗಿ ಕುತ್ಕೋದು ನೀಟಾಗೆ. ನೀನು ಮೂತಿ ಹೀಗೆ ಹಾಗೆ ಹಂಗೆ ಎಲ್ಲ ಮಾಡ್ತಾ ಕುತ್ಕೊಂತೀಯಲ್ಲ ಒಳ್ಳೆ. ಅಲ್ಲೋ ನಾನು ಏನಾದ್ರು ಹಿಂಗೆಲ್ಲ ಮಾಡು, ಸುಮ್ಮನೆ ಸೈಲೆಂಟಾಗಿ ಕುತ್ಕೋ. ನಾನು ಬೇಕಾದಾಗ ನಾನು ಹೇಳ್ತೀನಿ. ಸೈಲೆಂಟ್ ಆಗಿ ಕೂತು ಮಾಡಮ್ಮ. ನೀನು ನನಗೆ ಮಾಡ ಬಂದ್ಬಿಡೋದು, ಸೈಲೆಂಟಾಗಿ ಕುತ್ಕೋ. ನಾನೇ ಓಕೆ ಅನ್ಸುತ್ತೆ ಚಿನ್ನು. ಏನು ತೇಜು? ಸುಮ್ಮನೆ ಕೂತಿದ್ದೆ, ನಾನೇ ಓಕೆ ಅನ್ಸುತ್ತೆ. ನಿಮ್ದು ಹೆಂಗಿದೆ? ನಂದು ಹೆಂಗಿದೆ ನೋಡಿ. ಎಷ್ಟು ಸೆಟ್ಲಾದ್ಮೇಲೆ ಅವ್ರದ್ದು ಮ್ಯಾಟ್ ಫಿನಿಶಿಂಗ್ ಕಾಣಿಸ್ತಾ ಇತ್ತು ಅವ್ರಿಗೆ. ಸ್ವಲ್ಪ ಸೈಲೆಂಟ್ ಆಗಿದ್ರೆ ಮಾಡಮ್ಮ ಬೇಗ. ನಮ್ದೇನಾ ಪೇಮೆಂಟು? ಹೌದು. ಮಾಡ್ಲಾ ನಾನು? ನೀವು ಮಾಡಿ, ನಾನು ನಿಮ್ಗೆ ಮಾಡ್ತೇನೆ. ಮಾಡೋದೇನು ಬೇಡ, ನಾನು ಗ್ರೂಪಲ್ಲಿ ಹಾಕಿರ್ತೀನಿ. ಹೌದು, ಅದು ನಂಗೆ ಬರುತ್ತೆ. ಅಶ್ವರಿ ನನಗೆ ಬೈತಾರೆ. ಇಲ್ಲ ತೊಗೊಳ್ಳಿ, ತಂದ್ರಲ್ಲೇ ಮಾಡಿ. ನಂಗೆ ಸ್ಕ್ಯಾನ್ ಮಾಡಿಸ್ಕೊಬನ್ನಿ, ನಾನು ಸರಿ ಮಾಡ್ತೀನಿ. ಒಂದು ನಿಮಿಷ. ಮಾಡೋದು ನೀರಲ್ಲಿ ಕೂತ್ಕೊಂಡು ಮಾ ಹೆಂಗಿದ್ದೀನಿ? ಮಾಡಮ್ಮ ಬೇಗ.
ಬೇರೆ ಹೊಟ್ಟೆ ಹಸಿತೈತೆ. ಏನು ತರಿಸ್ಕೊಡಲ್ವ ನಿಮ್ಮ ಮಾಡೆಲ್ಸ್ಗೆ? ನಂಗೆ ಮ್ಯಾಟ್ ಫಿನಿಶಿಂಗ್ ಲಿಪ್ಸ್ಟಿಕ್ ಬೇಕಮ್ಮ, ಗ್ಲಾಸಿ ಬೇಡ. 174 ನಾನು 1074 ಅಂದ್ಕೊಂಡೆ. ಕೋಟ್ ಮಾಡು, ಹಾಂ ಕೋಟ್ ಮಾಡಿ. ಹೆಂಗೆ ನಾ ಬಿಟ್ಟು ಹೋಗ್ತೀನಿ ನಾನು. ಪೋಟ್ ಮಾಡು ಹೆಂಗೆ ಹೇಳಿ ಹೆಂಗ್ ಮಾಡಪ್ಪ? ತಾಳಿ ಜ್ಯುವೆಲ್ರಿ ಸರ್ ಚಿದು ನಿಮ್ಮ ಆಂಟಿ ಬೈತಾರೆ ಇಟ್ಕೊಂಡು ತಗ್ಗಿ. ತೆಗಿಸ್ತಿದ್ದೀರಾ? ನಾನೇನು ಹೆಂಗೆ ಮಾಡಲಿಲ್ಲ ಅಂದರೆ ಅದು ಹೆಂಗಿರ್ತದೆ ನಂಗೆ ಮಾಡಾಕ್ತೀನಿ ಆಮೇಲೆ. ಅದು ಇದು ಅನ್ಬೇಕಲ್ಲ ಅವಾಗ. ನಾನು ಮನ್ಸು ಮುಟ್ಟೆದ ಚಿನ್ನು ಓಕೆ ಎಡಿಟ್ ಹೆಂಗ್ ಮಾಡ್ತಾರೆ ಅಂತ ಗೊತ್ತು, ಅದಕ್ಕೆ. ಓಕೆ ಮ್ಯಾಮ್ ರಾತ್ರಿ ಎಲ್ಲೋ ಹೋಗಿದ್ದು ಬಿಡು. ನಿನ್ನೆ ಹೌದವ್ವ, ನೀವ್ ಹೋಗ್ರಿ, ನಿಮ್ ಮಕ್ಳ ಕೈಲಿ ನಾವು ಒರ್ಸ್ಕೊಂತೀವಿ. ಏನು ಹೆಂಗ್ ಕುರ್ಪಾಕೊಂಡು ನೋಡೋಣ ಕಿವಿಯಿಂದ. ನೀನು ಉಟ್ಕೊಂಡು 4 ಫೋಟೋ ತೊಗೊಂಡು ಯಾವಾಗ ಚೆನ್ನಾಗೈತೆ ಅಂತ ಅವಾಗ ಇಷ್ಟ ಆಯ್ತದೆ ಅಲ್ವಾ? ಅಷ್ಟೊಂದೆಲ್ಲ ಇದು ಮಾಡಬಾರ್ದು. ತೆಗ್ದು ಕಪ್ಪಳಕ್ಕೆ ಇರಿಸ್ತೀನಿ ನೋಡಿ. ಈಗ ಮಶ್ರೂಮ್ ಚಟ್ನಿ ಯಾರಮ್ಮ? ಕೆಳಗಡೆ ಪಲ್ಯ ಆಯ್ತು ಕಣೆ. ನನ್ನ ಯಾಕಂದ್ರೆ ಫೋಕಸ್ ಫುಲ್ ಇಂಗ್ಲಿಷ್ ಆದ್ರೆ ವೆಲ್ಕಮ್ ಟು ವಿಭಿನ್ನ ಅಂದ್ರೆ ಆಮೇಲೆ ಕನ್ನಡ ಮಾತಾಡಿ. ದೀಪಾವಳಿ ನೋಡಿ ಮಾಡಿ. ಅಲ್ಲ, ವೆಲ್ಕಮ್ ಟು ವಿಭಿನ್ನ ಡಿಸೈನರ್ಸ್. ವಿಶ್ ಯು ಆರ್ ವೆರಿ ಹ್ಯಾಪಿ ದೀಪಾವಳಿ. ಓಕೆ, ದೀಪಾವಳಿ ಹಬ್ಬ ನೀವು ವೆಲ್ಕಮ್ ಹೇಳಿ, ನಾನು ನಿಮ್ಮ ಹೆಸರೇ ತಗೋತೀನಿ. ಹಾಂ ಇವಾಗ ಆಯ್ತು. ಇದೇನು ಕಾಣಿಸ್ತಿಲ್ಲ ನನಗೆ. ಹಾಂ ನಿಧಾನ. ಫುಲ್ ಮನ್ಸಿಂದ ನಗ್ರಿ, ಅಳ್ಳಾಡಿ ಅಲ್ಲ ನಗಾಡಿ. ಕಮಾನ್, ತಿರುಗಬೇಡಿ, ನಿಂತ್ಕೊಳ್ಳಿ. ಅದು ಪೋಸ್ ಆಗುತ್ತೆ ಫುಲ್ ಇಂಬ್ಯಾಲೆನ್ಸ್ ಆಗಿ. ನಗ್ರಿ ತೇಜು. ಅದು ನಗ್ರಿ. ಯಾರನ್ನ ನೆನ್ಸ್ಕೊಂಡ್ ನಗು ಅಂತ ಅಂತವ್ರೆ. ಕ್ಯಾಮ್ರಾ ಅದು ನಗು ಅಂದ್ರೆ. ಹಾಯ್ ಗೈಸ್, ಕಾಣಿಸ್ತೀರಾ? ಇವ್ರದ್ದು ಶೂಟ್ ಆಯಿತು, ಅದಕ್ಕೆ ನಾನು ರಿಮೂವ್ ಮಾಡ್ತಿದ್ದೀನಿ. ಕರುಣೆ ದಯೆ ಏನೂ ಇಲ್ಲ ಗೈಸ್, ನಂದಾಗಿಲ್ಲ. ಇಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ರೆಡಿ ಆಗಿದ್ದೀನಿ. ವಿಡಿಯೋ ತಕ್ಕೊಡ್ಲಾ, ಫೋಟೋ ತಕ್ಕೊಡ್ಲಾ, ಏನು ನಂಗೆ ಬಟ್ಟೆ ಬಿಚ್ಚಬೇಕು. ನಂಗೆ ಸಾಕಾಯ್ತು ಗೈಸ್ ಹಾಕೊಂಡು. ಇಷ್ಟು ಚೋಟುದ್ದ ಇದರಲ್ಲಿ ಓನರ್ ಮಗಳಲ್ವ, ಸ್ವಲ್ಪ ಸ್ಪೆಷಲ್ ಆಗಿರಲಿ. ನನ್ನ ಜುಟ್ಟು ತೋರಿಸಿ. ನಾನು ಚಿಕ್ಕ ಜಡೆಯಲ್ಲಿ ನೋಡಿ ಮುಂದೆ ಮಾಡಿಸ್ಕೊಂಡಿದ್ದೀನಿ. ನನ್ನ ಟೋಟಲ್ ಔಟ್ಫಿಟ್ ತೋರಿಸಿ. ಟೋಟಲ್ ಔಟ್ಫಿಟ್ ಇದು. ಇವ್ರದ್ದೆಲ್ಲ ಬಿಚ್ಚಿದ್ದಾರೆ. ಇಲ್ಲ, ಏನೂ ಬಿಚ್ಚಿಲ್ಲ ಆ್ಯಕ್ಚುಲಿ, ಜಸ್ಟ್ ಮೇಕಪ್ ಇವಾಗ ರಿಮೂವ್ ಮಾಡ್ತಾ ಇದ್ದೀನಿ. ಮೇಕಪ್ ಮಾತ್ರ ರಿಮೂವ್, ಮತ್ತು ಜ್ಯುವೆಲ್ರಿ ಒಂದು ರಿಮೂವ್ ಮಾಡಿದ್ದಾರೆ ಅಷ್ಟೇ ಗೈಸ್. ಕರುಣೆ ದಯೆ ಏನೂ ಇಲ್ಲ. ಒಬ್ಳಿದ್ದೀನಿ ಇಲ್ಲಿ, ಅವಳಿಗೋಸ್ಕರ ವೇಟ್ ಅನ್ನೋ. ಓನರ್ ಮಗಳಲ್ವ, ಸ್ವಲ್ಪ ಲೇಟೆಸ್ಟ್ ಆಗಿರಲಿ. ಆ ಅಪ್ಪಿ ಅಂತೂ ಓಡೋಯ್ತು, ಬಿಟ್ಟು ಓಡೋಯ್ತದೆ ಅದು. ಲಾಸ್ಟಲ್ಲಿ ಶೂಟು ಲೇಟೆಸ್ಟ್ ಆಗ. ಇದೇ ಥರ ಕ್ರಿಯೇಟಿವಿಟಿಗೆ ಇದೊಂದು ಭಾಳ ಚೆನ್ನಾಗಿದೆ. ರಾಜ ಹುಲಿ. ಸೊ ಇವತ್ತಾಗಿತ್ತು ಇಷ್ಟು ವಿಡಿಯೋ ನಾವೆಲ್ಲ ಶೂಟ್ ಮಾಡಿದ್ವಿ. ಸೊ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್.
ಅದು ಬಿಟ್ಟು ನಮ್ದು ಲಾಸ್ಟ್ 3 ಇಯರ್ಸ್ ರಾಜಾ ಹುಲಿ